ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ಕೊಡ್ತಾರೋ ಇಲ್ವೋ ಅನ್ನುವಂಥದ್ದು ಇನ್ನೂ ಕೂಡ ಖಚಿತ ಆಗಿಲ್ಲ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳುವ ಪ್ರಕಾರವಾಗಿ ಇವತ್ತು ನಾಗೇಂದ್ರ ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾರೆ. ನಂತರ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ತಮ್ಮ ನಿರ್ಧಾರ ಏನು ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಆದರೆ ಅದು ಇನ್ನೂ ಖಚಿತ ಆಗಿಲ್ಲದೇ ಇರುವಂತಹ ಕಾರಣಕ್ಕಾಗಿ ಇನ್ನೂ ಕೂಡ ಕಾಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೆಲ್ಲದರ ಮಧ್ಯೆ ಬಿಜೆಪಿ ತನ್ನ ಹೋರಾಟವನ್ನು ಮುಂದುವರಿಸುವಂಥ ತೀರ್ಮಾನವನ್ನು ಕೈಗೊಂಡಿದೆ. ನಾಗೇಂದ್ರ ರಾಜೀನಾಮೆಗಾಗಿ ಒತ್ತಾಯಿಸಿ ಈಗಾಗಲೇ ನಿರ್ಧಾರ ಮಾಡಿರುವಂತಹ ರಾಯಚೂರಿನಿಂದ ಬಳ್ಳಾರಿಯವರೆಗಿನ ಪಾದಯಾತ್ರೆಯ ಸಿದ್ಧತೆಯನ್ನು ಬಿಜೆಪಿ ಮುಂದುವರಿಸಿದೆ. ಇಲ್ಲಿ ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟರೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನುವಂತಹ ಮಾತನ್ನು ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಬಿಜೆಪಿ ನಿನ್ನೆಯಿಂದಲೇ ಮುಂದುವರಿಸಿದೆ. ಈಗಾಗಲೇ ಪಾದಯಾತ್ರೆಯ ರೂಟ್ ಮ್ಯಾಪ್ ಏನಿದೆ ಅದನ್ನು ಪರಿಶೀಲನೆ ಮಾಡುವಂಥ ಅಗತ್ಯವಾದಂಥ ಸಿದ್ಧತೆಗಳು ಏನೇನಿದೆ ಅನ್ನುವಂಥದ್ದನ್ನು ಕೈಗೊಳ್ಳುವಂಥ ಮತ್ತು ಆ ಭಾಗದಲ್ಲಿ ಪಾದಯಾತ್ರೆ ನಡೆಯುವಂತಹ ಸಾಗುವಂತಹ ಮಾರ್ಗದಲ್ಲಿ ಬೇಕಾದಂಥ ಸಿದ್ಧತೆಗಳು, ನಾಯಕರುಗಳಿಗೆ ವಾಸ್ತವ್ಯ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು ಮತ್ತು ಪಾದಯಾತ್ರೆ ಸಾಗುವಂಥ ಮಾರ್ಗದಲ್ಲಿ ಬೇಕಾಗಿರುವಂಥ ವ್ಯವಸ್ಥೆಗಳು ಏನೇನಿದೆ ಎಲ್ಲವನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಬಿಜೆಪಿ ನಾಯಕರು ಮುಂದುವರಿಸಿದ್ದಾರೆ. ಹೀಗಾಗಿ ನಾಗೇಂದ್ರ ಒಂದು ವೇಳೆ ಇವತ್ತು ಅಥವಾ ನಾಳೆಯೊಳಗಾಗಿ ರಾಜೀನಾಮೆಯನ್ನು ಕೊಟ್ಟರೆ ಪಾದಯಾತ್ರೆ ಮುಂದುವರಿಯುತ್ತಾ ಇಲ್ವಾ ಅನ್ನುವಂಥ ವಿಚಾರದ ಬಗ್ಗೆ ಬಿಜೆಪಿ ಕೂಡ ಸ್ಪಷ್ಟತೆಯನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ಇಲ್ಲಿ ನಾವು ರಾಜೀನಾಮೆಯನ್ನು ಕೊಟ್ಟರೆ ಪಾದಯಾತ್ರೆಯನ್ನು ಮುಂದುವರಿಸ್ತೀವಿ ಅನ್ನುವಂಥದ್ದನ್ನು ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಏಕೆಂದರೆ ನಾಗೇಂದ್ರ ರಾಜೀನಾಮೆ ಒಂದು ವಿಚಾರ ಆದರೆ ಇಲ್ಲಿ ಕೇವಲ ನಾಗೇಂದ್ರ ಮಾತ್ರ ಅಲ್ಲ, ಅವರ ಹಿಂದೆ ಉಳಿದಂಥವರು ಕೂಡ ಇದ್ದಾರೆ ಅನ್ನುವಂಥದ್ದು ಬಿಜೆಪಿ ಹೇಳ್ತಿರುವಂಥ ಮಾತು. ಇದರ ಜೊತೆಗೆ ಬಿಜೆಪಿಯ ಲೆಕ್ಕಾಚಾರ ಕೂಡ ಇನ್ನೊಂದೇನಿದೆ ಅಂದರೆ ಈವರೆಗಿನ ಬಿಜೆಪಿಯ ಪಾದಯಾತ್ರೆಗಳಿರ್ಬೋದು, ಹೋರಾಟಗಳಿರ್ಬೋದು ಎಲ್ಲವೂ ಕೂಡ ನಡೆದಿರುವಂಥದ್ದು ಬೆಂಗಳೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ, ಮಧ್ಯ ಕರ್ನಾಟಕ ಭಾಗದಲ್ಲಿ. ಹೀಗಾಗಿ ಈಗ ನಾಗೇಂದ್ರ ವಿಚಾರದಲ್ಲಿ ಅಥವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ವಿಚಾರದಲ್ಲಿ ಪಾದಯಾತ್ರೆಯನ್ನು ಮುಂದುವರಿಸಿದರೆ, ಹೋರಾಟವನ್ನು ಮಾಡಿದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದಂತಾಗತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಬಿಜೆಪಿ ನಾಯಕರು ಇಟ್ಕೊಂಡಿದ್ದಾರೆ. ಹಾಗಾಗಿ ಈಗ ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟರೂ ಕೂಡ ಪಾದಯಾತ್ರೆನ ಮುಂದುವರಿಸಬೇಕು ಅನ್ನುವಂಥ ಚರ್ಚೆಯು ಕೂಡ ಬಿಜೆಪಿಯಲ್ಲಿದೆ. ಹೀಗಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೋರಾಟವೇ ಪ್ರಧಾನ ಅಜೆಂಡಾ ಆಗಿರುವಂಥ ಕಾರಣಕ್ಕಾಗಿ ಇಲ್ಲಿ ವಾಲ್ಮೀಕಿ ಬೆಲ್ಟ್ ಕೂಡ ಬಿಜೆಪಿಗೆ ಸಹಾಯ ಮಾಡುವಂತಹ ಹಿನ್ನೆಲೆಯಲ್ಲಿ ರಾಯಚೂರು ಮತ್ತು ಬಳ್ಳಾರಿ ಭಾಗದಲ್ಲಿ ವಾಲ್ಮೀಕಿ ಮತ ಬ್ಯಾಂಕ್ ಒಂದಷ್ಟು ಗಟ್ಟಿಯಾಗತ್ತೆ ಅನ್ನುವಂಥದ್ದು ಬಿಜೆಪಿಯ ಇರುವಂಥ ಸದ್ಯದ ಲೆಕ್ಕಾಚಾರ. ಇದರ ಜೊತೆಗೆ ಉಳಿದಂಥ ವಿಚಾರ ಏನಿದೆ, ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಇರ್ಬೋದು, ಆ ಭಾಗದ ರೈತರ ಸಮಸ್ಯೆಗಳಿರ್ಬೋದು ಮತ್ತು ನೀರಾವರಿ ಸಮಸ್ಯೆಗಳಿರ್ಬೋದು, ಉಳಿದಂತಹ ಮೂಲಸೌಕರ್ಯದ ವಿಚಾರಗಳಿರ್ಬೋದು, ಇದೆಲ್ಲವನ್ನೂ ಕೂಡ ಮುಂದಿಟ್ಟುಕೊಂಡು ನಾವು ಹೋರಾಟವನ್ನು ನಾಗೇಂದ್ರ ರಾಜೀನಾಮೆ ನೀಡಿದರೂ ಕೂಡ ಮುಂದುವರಿಸೋಣ ಅನ್ನುವಂಥ ಚರ್ಚೆಯು ಕೂಡ ಬಿಜೆಪಿಯಲ್ಲಿ ಮುಂದುವರಿದೆ. ಇದಿಷ್ಟು ಒಂದು ವಿಚಾರ ಆದರೆ ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರವನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ಪಾದಯಾತ್ರೆಯನ್ನು ರೂಪಿಸಿರುವಂಥದ್ದು. ಆದರೆ ಬಿಜೆಪಿಯಲ್ಲಿರುವಂತಹ ಇಬ್ಬರು ಪ್ರಮುಖ ವಾಲ್ಮೀಕಿ ಶಾಸಕರುಗಳಾದಂತಹ ರಮೇಶ್ ಜಾರಕಿಹೊಳಿ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಇಬ್ಬರು ಕೂಡ ಈ ಪಾದಯಾತ್ರೆ ವಿಚಾರದಿಂದ ಸಂಪೂರ್ಣವಾದಂಥ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಯಾಕೆಂದರೆ ಈವರೆಗಿನ ಹೋರಾಟದ ವಿಚಾರವಾಗಿ, ಪಾದಯಾತ್ರೆ ವಿಚಾರವಾಗಿ ನಡೆದಿರುವಂಥ ಸಭೆಗಳಿರ್ಬೋದು, ಪೂರ್ವ ಸಿದ್ಧತೆಗಳಿರ್ಬೋದು, ಆ ವಿಚಾರವಾದಂಥ ನಡೆದಂಥ ಚರ್ಚೆಗಳಿರ್ಬೋದು, ಇದು ಯಾವುದರಲ್ಲೂ ಕೂಡ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಇಬ್ಬರು ಕೂಡ ಪಾಲ್ಗೊಂಡಿಲ್ಲ. ಅವರ ವಾಲ್ಮೀಕಿ ಸಮುದಾಯದ ಶಾಸಕರೇ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರ ಪ್ರಾಮುಖ್ಯತೆ ಒಂದಷ್ಟು ಹೆಚ್ಚಿನ ಒಂದು ಮಹತ್ವನ ಈ ಸಭೆಗಳಲ್ಲಿ ಅವರು ಪಾಲ್ಗೊಂಡಿರ್ತಿದ್ರೆ ಅದು ಸಿಗ್ತಾ ಇತ್ತು. ಬಿಜೆಪಿ ಕೂಡ ಒಂದಷ್ಟು ಅದು ದೊಡ್ಡ ಮಟ್ಟದ ಶಕ್ತಿ ಕೂಡ ಆ ಭಾಗದಲ್ಲಿ ಆಗ್ತಾ ಇತ್ತು. ಆದರೆ ಅವರಿಬ್ಬರು ಕೂಡ ಇಲ್ಲಿ ಅಂತರವನ್ನು ಕಾಯ್ದುಕೊಳ್ತಾ ಇರುವಂಥದ್ದು ಒಂದಷ್ಟು ಪ್ರಶ್ನೆಯನ್ನು ಮೂಡಿಸಿದೆ. ಇಲ್ಲಿ ಬಿಜೆಪಿ ರಾಜ್ಯ ನಾಯಕರು ಪಾದಯಾತ್ರೆ ವಿಚಾರದಲ್ಲಿ ಅವರಿಬ್ಬರನ್ನ ಅಂದರೆ ರಮೇಶ್ ಜಾರಕಿಹೊಳಿ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಅವರನ್ನ ಸಂಪರ್ಕವೇ ಮಾಡಿಲ್ವೋ ಅಥವಾ ಸಂಪರ್ಕ ಮಾಡಿದರೂ ಕೂಡ ಅವರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿದೆ. ಒಂದು ಮಾಹಿತಿಯ ಪ್ರಕಾರವಾಗಿ ಇಲ್ಲಿ ರಮೇಶ್ ಜಾರಕಿಹೊಳಿ ತಮ್ಮ ಬೇಸರವನ್ನು ತಮ್ಮ ಆಪ್ತ ವಲಯದಲ್ಲಿ ಹಂಚಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ನಿನ್ನೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ರಮೇಶ್ ಜಾರಕಿಹೊಳಿ ಭೇಟಿಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ತಮ್ಮ ಆಪ್ತರ ಜೊತೆಯೂ ಕೂಡ ಈ ಪಾದಯಾತ್ರೆ ವಿಚಾರವನ್ನು ರಮೇಶ್ ಜಾರಕಿಹೊಳಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ನಮ್ಮನ್ನು ಯಾವುದಕ್ಕೂ ಕೂಡ ಅವರು ಕರೆದಿಲ್ಲ, ಹಾಗಾಗಿ ಆ ಕರೆದೇ ಇರುವಂಥ ಸಂದರ್ಭದಲ್ಲಿ ನಾವು ಹೋಗುವಂಥದ್ದು ಕೂಡ ಸೂಕ್ತವಾಗೋದಿಲ್ಲ. ಕರೆಯದೇ ಇರುವಂಥ ಕಾರಣಕ್ಕೆ ನಾವು ಕೂಡ ಅಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವಂಥ ಸಂದರ್ಭವೇ ಸೃಷ್ಟಿಯಾಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ತಮ್ಮ ಆಪ್ತ ವಲಯದಲ್ಲಿ ರಮೇಶ್ ಜಾರಕಿಹೊಳಿ ಹೇಳ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯೂ ಕೂಡ ಇದೆ. ಹಾಗಾಗಿ ಈ ಪಾದಯಾತ್ರೆ ವಿಚಾರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಸಿದ್ಧತೆಗಳು ಮುಂದುವರಿದಿದೆ. ಒಂದು ವೇಳೆ ನಾಗೇಂದ್ರ ನಾಳೆಯೊಳಗಾಗಿ ರಾಜೀನಾಮೆಯನ್ನು ಕೊಟ್ಟರೆ ಪಾದಯಾತ್ರೆಯನ್ನು ಮುಂದುವರಿಸುವ ಬೇರೆ ವಿಚಾರಗಳನ್ನು ಕೂಡ ಇಟ್ಟುಕೊಂಡು ಮುಂದುವರಿಸುವಂಥ ಲೆಕ್ಕಾಚಾರವನ್ನು ಬಿಜೆಪಿ ಹಾಕ್ಕೊಂಡಿದೆ. ಅದರ ಜೊತೆಗೆ ಇಬ್ಬರು ವಾಲ್ಮೀಕಿ ಶಾಸಕರಂತ ರಮೇಶ್ ಜಾರಕಿಹೊಳಿ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಅವರ ಒಂದು ರೀತಿಯ ಅಂತರವನ್ನು ಕಾಯ್ದುಕೊಂಡಂಥ ರೀತಿಯಲ್ಲಿನ ನಡೆ ಏನಿದೆ ಇದು ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಬಿಜೆಪಿಯಲ್ಲಿ ಹುಟ್ಟುಹಾಕಿದೆ. ಹಾಗಾಗಿ ಬಿಜೆಪಿಯ ಪಾದಯಾತ್ರೆ ನಡೆಯುತ್ತೋ ಇಲ್ವೋ ಅನ್ನುವಂಥ ವಿಚಾರ ಬೇರೆ, ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಸಿದ್ಧತೆಗಳಂತೂ ಬಿಜೆಪಿಯಲ್ಲಿ ಇನ್ನೂ ಕೂಡ ಮುಂದುವರೆದಿದೆ. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನ್ನೇಡ್ಕ, TV9 ಬೆಂಗಳೂರು.